ಭಾಳಷ್ಟು ಮಂದಿ ಸಾವಯವ ಕೃಷಿ ಮಾಡ್ತೀರಿ ನೀವು ಎಲ್ತಾನ ಈ ಗೋ ಇರಲ್ಲ ಅಲ್ತಾನ ಸಾವಯವ ಕೃಷಿ ಆಗಲ್ಲ. ಒಂದು ಆಕಳ ಕಟ್ರಿ ಸಾವಯವ ಕೃಷಿ ಆಗ್ತದ, ಗೋ ನಿಮ್ಮನ್ನ ಸಾಕ್ತದ, ನೀವು ಅದಕ್ಕೆ ಸಾಕ್ಬೇಡ್ರಿ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಈ ಸಗಣಿ ಹೆಂಗ ತಯಾರಾಗ್ತದಂದ್ರ ನೀವು ನೋಡ್ರಿ ಗಾರಿ ಅಬ್ಬೋ ಹುಳ ಬಿಟ್ರೇನ್ರಿ ಸರ್? ಇಲ್ರಿ, ನಾವು ಸಗಣಿ ಹಾಕಿವ್ರಿ, ಗೋಕೃಪಾಮೃತ ಮೇಲ್ಗಡೆ ಹಾಕಿವು. ಹಾಕಿದ ಪರಿಣಾಮ ನೋಡ್ರಿ, ಇದು ಎಲ್ಲ ಆಟೋಮೆಟಿಕ್ ನಾವು ಏನ್ ಹಾಕಲ್ಲ ಬಿಡಲ್ಲ. ಎಷ್ಟ್ ಎತ್ತರ ಅಂದ್ರೆ 30 ರಿಂದ 32 ಗಣಿಕೆ ಕಬ್ಬ ಅದರಿ. ಮತ್ ವಿಶೇಷವಾಗಿ ಗೋಕೃಪಾಮೃತ ಬಳಕೆ ಮತ್ತು ಗೋವಿನ ಸಗಣಿದಿಂದ ಬಳಕೆಯಿಂದ ಎಲ್ಲಾರು ಕಬ್ಬು ಬಿದ್ದವ್ರಿ ಇದು ವರ್ಷ. ನಮ್ದು ಒಂದ್ ಕಬ್ಬ ಬಿದ್ದದಂದ್ರೆ ಹೇಳ್ರಿ, ರೈತರಾದ ಬಳಿಕ ಯಾವತ್ತೂ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚಬೇಡ್ದು. ನಮ್ಮ ತಾಯಿ ಇದು ಭೂಮಿ ತಾಯಿ ಅಂತ ನಮ್ಮ ತಾಯಿ ಅಂತ ನಂಬ್ತೀವಿ. ಲಕ್ಷಾಂತರ ಇದ್ರೊಳಗಡೆ ಬ್ಯಾಕ್ಟ್ರಿ ಇರ್ತಾವ್ರಿ. ಇದೇ ನೋಡ್ರಿ ನಮ್ಮ ಕಸದಿಂದ ಇವತ್ತ ಗೊಬ್ಬರ ಮಾಡಂತ ವಿಧಾನ ಆ ಭಗವಂತ ಕೊಟ್ಟನ್ರಿ. ಕಬ್ಬನ ನೋಡ್ರಿ ನಾವು ಹೆಸರ, ಉದ್ದಾರಿ, ಕೊತ್ತಂಬರಿ ಬೇಕಂದ್ರೆ ಮೆಂತೆ ಪಲ್ಯ ಬೇಕಂದ್ರೆ ಅಲ್ಸಂದಿರಿ, ಪ್ರತಿಯೊಂದು ನಾವು ಈ ಕಬ್ಬನಾಗ ಕಡ್ಲಿನೂ ಬೆಳಿತೀವ್ರಿ. ರಿಂಗ್ಪಟ 80-032 ವೆರೈಟಿ ಇದು. ನಾವ್ ಏನ್ ಮಾಡ್ಬೇಕ್ರಿ, ಈ ಕಬ್ಬ ಅಂದ ಬಳಿಕ ನಾವು ಇಂಟರ್ ಕ್ರಾಪ್ ಏನೇ ಇವತ್ತು ಕೊತ್ತಂಬರಿ ಒಳಗ ಹೈಯೆಸ್ಟ್ ನೈಟ್ರೋಜನ್ ಇರ್ತದ್ರಿ. ಅದಕ್ಕೆ ಈ ಕಬ್ಬ ನೈಟ್ರೋಜನ್ ಕೊಡುವಂತ ಕೆಲಸ ಕೊತ್ತಂಬರಿ ಮಾಡ್ತದ. ಕರಿಬೇವಿಂದೇ ಒಂದು 70 ವರ್ಷ ಹಳೆ ಕಾಲದ ನಮ್ಮ ಮುತ್ಯ ಹಚ್ಚಿದ ಗಿಡ ಅದ್ರಿ ಇದು. ಇದು ನೋಡ್ರಿ ಎಷ್ಟದ ಕರಿಬೇವ. ಪೂರ್ಣ ಏನ್ ಮಾಡ್ತಿಲ್ರಿ, ಅಡಿಕೆ ತೋಟದವ್ರು, ಇವ್ ತೆಂಗಿನ ತೋಟದವ್ರು ಅರ್ಶಿನ್ದಾಗ ಒಂದೊಂದು ಅಲ್ಲಿ ತೊಗರಿ ಹಾಕ್ಬೇಕ್ರಿ, ಬೆಳಿಬಹುದು. ನೈಟ್ರೋಜನ್ ಕೊಡ್ತಲ್ರಿ ಇದಕ್ಕೆ ಅರ್ಶಿನ್ಕ. ಅದ್ರ ಸಂಬಂಧ ರೀ. ನಮಸ್ಕಾರ ರೀ, ನನ್ನ ಹೆಸರು ಸುನೀಲ್ ಈಶ್ವರ್ ನಾರಾಯಣಕರ್ ಅಂತೇಳಿ, ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಆಲ್ಮೇಲ್ ಊರದಿಂದ ನಾನು ಒಬ್ಬ ರೈತ. ಇಲ್ಲಿ ನಮ್ಮಲ್ಲಿ ತೋಟದಲ್ಲಿ ಇವತ್ತು ಸಂಪೂರ್ಣವಾಗಿ ಇವತ್ತು ಕರಿ ಆಕಳ, ಇವತ್ತು ಗಾಯತ್ರಿ ರೀ, ಈ ಗಂಗಾನ ಮಗಳು ಗಾಯತ್ರಿ ಅಂತೇಳಿ ಹೆಸರು ನಾಮಕರಣ ಮಾಡಿವು. ನಾವು ಪ್ರತಿಯೊಂದು ಆಕಳದು ಹೆಸರು ಇಟ್ಟಿವ್ರಿ. ಮತ್ತ ಈ ಕರಿ ಆಕಳದ ಗೋಮೂತ್ರ ತುಪ್ಪ, ಒಳ್ಳೆ ಒಂದು ತುಪ್ಪ ಏನದ ಮ್ಯಾಗ್ರಿನ್ ತಲೆ ನುಸ್ತದ ನೋಡ್ರಿ. ಒಂದ್ ಮೂಗನ ಹನಿ ಕರಿ ಆಕಳದ ತುಪ್ಪ ಹಾಕೋದು ಎಂತದ ತಲೆ ನೋಸೋದು ಕಡಿಮೆ ಆಗ್ತದ್ರಿ. ಮತ್ತ ಗೋಮೂತ್ರ ಇದ್ರ ಕರಿ ಆಕಳದ ಸೇವನೆ ಮಾಡಿದ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟಂತ ಶಕ್ತಿ ಈ ಆಕಳದಲ್ಲಿ ಅದ್ರಿ. ಸಂಪೂರ್ಣವಾಗಿ ಕರಿ ಅದ್ರಿ, ಎಲ್ಲಿ ಬಿಳಿದಿಲ್ರಿ ಇದು. ಹೌದೌದು. ಹಾ ರೀ, ಈಕೆ ಗಂಗಾರಿ. ಪ್ರತಿಯೊಂದು ಆಕಳಿಗೆ ಈಗ ಗೌರಿ ಮಗಳು ಗಂಗಾರಿ, ಗಂಗಾರ ಮಗಳು ಗಾಯತ್ರಿ ರೀ. ಹಾ ರೀ. ಮುಂದ ಕಾವೇರಿ ರೀ. ಹೌದ್ರಿ. ಅವು 2 ಹೆಣ್ಗಾರ ಏನ್ರಿ? ಹೆಣಗಾರ ರೀ. ಈಕಿ ರಾಧಾ ರೀ. ನೋಡ್ರಿ, ನಮ್ಮ ನಮ್ಮಲ್ಲಿ ಒಂದು ಆಕಳ ಹಾಲಿಲ್ಲ ಅಂದ್ರೆ ಒಂದು ಆಕಳ ಕಂಟಿನ್ಯೂ ಇರ್ತದೆ. ಈಗ ಆಕಳ ಹಾಲು ಕೊಡತ್ರಿ, ಅದು ಗರ್ಭಧಾರಣೆ ಮಾಡ್ಯದ್ರಿ, ಇನ್ನೂ ಗರ್ಭಧಾರಣೆ ಮಾಡ್ತದ. ಒಟ್ ಕಂಟಿನ್ಯೂ ನಮ್ಗೆ ಹಾಲು ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಲ ತುಪ್ಪ ರೀ, ಮನುಷ್ಯನಿಗೆ ತುಪ್ಪ ಔಷಧಿಯ ಗುಣ ಕೆಲಸ ಮಾಡ್ತದ್ರಿ. ಇವತ್ತ ನಮಗ ಗೋಕೃಪಾಮೃತ ಮಾಡ್ಬೇಕಾದ್ರ ಮಜ್ಗಿ ಬೇಕು. ಮತ್ ಬಹಳಷ್ಟು ಮಂದಿ ಸಾವಯವ ಕೃಷಿ ಮಾಡ್ತೀರಿ ನೀವು ಎಲ್ತಾನ ಈ ಗೋ ಇರಲ್ಲ ಅಲ್ತಾನ ಸಾವಯವ ಕೃಷಿ ಆಗಲ್ಲ. ಒಂದು ಆಕಳ ಕಟ್ರಿ ಸಾವಯವ ಕೃಷಿ ಆಗ್ತದ, ಗೋ ನಿಮ್ಮನ್ನ ಸಾಕ್ತದ, ನೀವು ಅದಕ್ಕೆ ಸಾಕ್ಬೇಡ್ರಿ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ ರೀ. ಓಕೆ ಸರ್, ಇದ್ರದ್ದು ಗೊಬ್ಬರ ಗೋಮೂತ್ರ ಯಾವ ತರ ಕಲೆಕ್ಟ್ ಮಾಡ್ತಾರೆ? ಈಗ ನಾವೇನ್ ಮಾಡ್ತೀವಿ, ಇಲ್ಲಿ ಹಗಲತ್ತ ಅಲ್ಲಿ ನಮ್ಮ ಮುಕ್ತ ಕೊಟ್ಟದಾಗ ಹೋಗ್ತಾವ್ರಿ, ರಾತ್ರಿ ಇಷ್ಟೇ ನಾವು ಇಲ್ಲಿ ತಂದು ಇವಕ್ಕೆ ಆಕಳ ಇಡ್ತೀವಿ. ಇಲ್ಲಿ ಗೋಮೂತ್ರ ಕಲೆಕ್ಟ್ ಮಾಡಂತದ್ದು, ಸಗಣಿ ಕಲೆಕ್ಟ್ ಮಾಡೋದಂಥದ್ದು, ಸಂಪೂರ್ಣ ಗೋ ಆಧಾರಿತ ಕೃಷಿ ಅಂದ ಬಳಿಕ ಗೋ ಎಷ್ಟು ಹೆಚ್ಚಿಗಿರ್ತದ ನೋಡ್ರಿ, ನಮ್ಮ ಅಷ್ಟು ಹೊಲ ಫಲವತ್ತವಾಗಿ ಆಗ್ತದ. ಮುಂದೆ ನಮ್ಮ ಹೊಲಾನು ತೋರಿಸ್ತೀವಿ, ಗೋವಿನ ಸಗಣಿದಿಂದ ಎರೆಹುಳ ಎಷ್ಟು ಉತ್ಪನ್ನ ಆಗ್ಯಾವ ಅದನ್ನು ನಿಮ್ಗೆ ಇಡುವೆದಾಗ ಮುಂದೆ ತೋರಿಸ್ತೀವ್ರಿ. ಇಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಎಲ್ಲಾ ಗೋಮೂತ್ರ ಕಲೆಕ್ಟ್ ಆಗ್ತದ್ರಿ. ಇವು ಕ್ಯಾನ್ಗಳದಾಗ ಹಾಕೋತೀವ್ರಿ. ಹಾಕೊಂಡು ಅಲ್ಲಿ ನಮ್ಮ ಕೃಷಿ ಬಳಕೆಗೆ ಎಲ್ಲಾ ಗೋಮೂತ್ರ ಕಲೆಕ್ಟ್ ಮಾಡ್ಕೋತೀವ್ರಿ. ಇಲ್ಲಿ ಬಂದ್ ಕಲೆಕ್ಟ್ ಇಲ್ಲಿ ಬಂದ್ ಇದ್ರಾಗ ತುಂಬಿ ಇದ್ರಾಗ ಹಾಕೊಂಡ್ ಬಿಡ್ತೀವ್ರಿ. ಮತ್ತ ಬಹಳಷ್ಟು ಜನ ಅಂತಾರ, ಏನ್ರಿ ಆಕಳಿಗೆ ನೀವು ಫ್ಯಾನ್ ಹಾಕ್ತಿರಿ ಅಂತಾರ. ಎಷ್ಟು ಆರಾಮ್ ಇರ್ಬೇಕಪ್ಪ ಅಂತಂದ್ರ ನಾವು ಎಷ್ಟು ಆರಾಮ್ ಇರ್ತೀವಿ, ನಮ್ ಗೋ ಮಾತಾವನ್ನು ಅಷ್ಟು ಆರಾಮ್ ಇರ್ಬೇಕು. ಇವತ್ತು ಬನ್ಸಿಗಿರೋ ಗೋಶಾಲಾ ಗೋಪಾಲ್ ಬಾಯಿ ಹೇಳಿದಂತೆ ಆಕಳ ಎಷ್ಟು ಚೆನ್ನಾಗಿ ಎಷ್ಟು ಚಲೋ ಮೇಂಟೈನ್ ಇರ್ತೀರಿ, ಅವು ಅಟ್ ನಮ್ದು ಒಳ್ಳೇದಾಗ್ತದ ಅನ್ನೋಕೆ ಇದು ಕಾರಣೀಭೂತ ಇದು ಗೋಗಳು ನಮ್ಮ. ಈಗ ನಮ್ಮ ಆಕಳದಲ್ಲಿ ಸಗಣಿ ನಾವ್ ಏನ್ ಮಾಡ್ತೀವಿ, ಒಂದು ಟ್ರ್ಯಾಕ್ಟರ್ ಆದ ಬಳಿಕ ತಂದು ಏನ್ ಮಾಡ್ತೀವಿ, ಇಲ್ಲಿ ಡಂಪ್ ಮಾಡ್ತೀವ್ರಿ. 2 ಫೂಟ್ ಅಡ್ಡಲ್ಕ್ರಿ, 1 ಫೂಟ್ ಹೈಟ್ ರೀ. ಉದ್ದ ಎಷ್ಟ್ ಹಾಕಿರಲ್ಲ ಯಾಕ್ರಿ ನಡೀತದ. ಆದ್ರೆ ಈ ಮಾಡೋ ಮೆಥಡ್ ಏನಿರ್ಬೇಕ್ರಿ, ಮೇಲ್ಗಡೆ ನೆರಳಿರ್ಬೇಕ್ರಿ. ಈ ಬಿಸಿಲ್ದಾಗ ಮಾಡ್ಬೇಡ್ದ್ರಿ, ನೆರಳು ಇರ್ಬೇಕು. ನೆರಳು ಇರ್ಬೇಕು. ಯಾಕಪ್ಪ ಅಂದ್ರೆ ಇದ್ರಾಗ ಲಕ್ಷಾಂತರ ಬ್ಯಾಕ್ಟೀರಿಯಾ ಇರ್ತಾವ್ರಿ. ಮತ್ತ ಇದಕ್ಕೆ ನಾವ್ ಏನ್ ಮಾಡ್ಬೇಕು, 2 ಫೂಟ್ ಅಡಲ್ಕ್ ಮಾಡಿದಿಲ್ಲ, ಮೇಲ್ಗಡೆ ಹೋಲ್ ಹೊಡೆದ್ ಏನ್ ಮಾಡ್ತೀವ್ರಿ, ಗೋಕೃಪಾಮೃತ ಹಾಕ್ತಿವ್ರಿ ಇದಕ್ರಿ. ಎಷ್ಟ್ ದಿನಕ್ಕೊಂದ್ಸತಿ ಹಾಕ್ತಿರಿ? ಈಗ ಸ್ಟಾರ್ಟಿಂಗ್ ನೋಡ್ರಿ, ಸಗಣಿಗೆ ಇದಕ್ಕ ಹಾಕಿವ್ರಿ, ಇದು ಸಗಣಿ, ಇದೇ ಸಗಣಿ ಅದಲ್ರಿ. ಈಗ ಹಾಕಿವ್ರಿ ಗೋಕೃಪಾಮೃತ. ಇದು ನೆಕ್ಸ್ಟ್ 60ನೇ ದಿವ್ಸಿಗ್ರಿ ನಮ್ಮ ಈ ಸಗಣಿ ಹೆಂಗ ತಯಾರಾಗ್ತದಂದ್ರ ನೀವು ನೋಡ್ರಿ ಗಾರಿ.
ಅಬ್ಬೋ ಹುಳ ಬಿಟ್ರೇನ್ರಿ ಸರ್? ಇಲ್ರಿ, ನಾವು ಸಗಣಿ ಹಾಕಿವ್ರಿ, ಗೋಕೃಪಾಮೃತ ಮೇಲ್ಗಡೆ ಹಾಕಿವು. ಹಾಕಿದ ಪರಿಣಾಮ ನೋಡ್ರಿ, ಇದು ಎಲ್ಲ ಆಟೋಮೆಟಿಕ್ ನಾವು ಏನ್ ಹಾಕಲ್ಲ ಬಿಡಲ್ಲ. ಅಬ್ಬಾ ನೀವು ಈಗ ರೀ ಎಲ್ಲಿ ಕೈ ಹಾಕ್ತಿರಿ ಹಾಕ್ರಿ, ಇವು ಆಟೋಮೆಟಿಕ್ ಎರೆಹುಳ. ಆಟೋಮೆಟಿಕ್ ಎರೆಹುಳ ರೀ. ಪ್ರತಿಯೊಂದು ನೋಡಿ ನೀವು ಈಗ ರೀ, ಈಗ ಬುಟ್ಟಿ ಗಟ್ಲೆ ಹಾಕ್ರಿ, ಎಷ್ಟು ಬೇಕಟ್ಟು ನೋಡ್ರಿ. ಈಗ ರೀ ಈ ನಮ್ಮ ಸಗಣಿ ಕೆದ್ಲು ಹೆಚ್ಚ ಈಗ ನೋಡ್ರಿ. ಇದು 60 ದಿನದಾಗ ಇವತ್ತು ಗೋಪಾಲವೇ ಬನ್ಸಿಗಿರ್ ಗೋಶಾಲ ಅದೇ ಹೇಳ್ತಾರಲ್ಲ, ನಮ್ಮ ಸಗಣಿ ಏನ್ ಮಾಡ್ಬೇಕು, ಈ ಸಿಸ್ಟಮ್ ಗೋಕೃಪಾಮೃತ ಹಾಕಿದ್ರ ಇಷ್ಟ ಎರೆಹುಳ ಹುಟ್ಕೋತಾವ ನೋಡ್ರಿ. ನಮ್ಗೆ ಯಾವ ಎರೆಹುಳ ಬಿಟ್ಟು ಕಟ್ಟಿ ಏನು ಜರೂರತಿಲ್ಲ, ಬರೇನು ನೆಲದ ಮ್ಯಾಗ ಹಾಕ್ರಿ, ಸಗಣಿ ಹಾಕಿ ಅದ್ರ ಮ್ಯಾಗ ಗೋಕೃಪಾಮೃತ ಹಾಕ್ರಿ, 60 ದಿನದಾಗ ನಂಬರ್ 1 ಜಗತ್ನಾಗ ಗೊಬ್ಬರ ತಯಾರಾಗ್ತದ ನಮ್ಮಲ್ಲಿ. ಜೊತೆಗೆ ಎರೆಹುಳನು ಉಟ್ಕೊಂತಾವ. ಎರೆಹುಳ ನೋಡ್ರಿ ನೀವು ಎಟ್ಟದಾವ ಎರೆಹುಳ, ಎಲ್ಲಿ ಕೈ ಹಾಕ್ತಿರ ಹಾಕ್ರಿ. ಈಗ ರೀ ಈಗ ಈಗ ರೀ ಲಕ್ಷಾಂತರ ಕೋಟಿ ಗಟ್ಟೆ ಎರೆಹುಳ ಅದಾವ. ನೀವು ಒಂದು ಹುಳನು ಬಿಟ್ಟಿಲ್ಲ? ಒಂದ್ ಹುಳನು ಬಿಟ್ಟಿಲ್ರಿ. ತಾನೇ ಉಟ್ಕೊಂಡ? ತಾನೇ ಉಟ್ಕೊಂಡವ್ರಿ. ಸಗಣಿ ಮ್ಯಾಗ ಗೋಕೃಪಾಮೃತ ಹಾಕ್ತಿವ್ರಿ, ನೆರಳಲ್ಲಿ ಇಟ್ಟಿವ್ರಿ, ಈ ಸಿಸ್ಟಮ್ ಹಾಕ್ತಿವ್ ನೋಡ್ರಿ. ಸೂಪರ್ ಸರ್, ಸೂಪರ್. ರೀ ಇಷ್ಟು ಆದ್ಮೇಲೆ ಯಾಕೆ ಎರೆಹುಳು ತೊಟ್ಟಿ ಕಟ್ಕೊಂಡು ಅದೆಲ್ಲ ಮಾಡದ್ರಿ? ಇದೇ ಎರೆಹುಳ ತೊಟ್ಟಿನೇ ನಮ್ದು ಆಗ್ಬಿಟ್ಟದ, ಸಗಣಿದೇ ರೀ. ಎಲ್ಲಿ ಹೋಗ್ತಾವ್ರಿ, ಎಲ್ಲಿ ಹೋಗೋದಿಲ್ಲ ಅವು, ಎಲ್ಲಿ ಇಲ್ಲೇ ಇರ್ತಾವ್ರಿ. ತಂಪ್ ಇಟ್ಟ ಅಂದ್ರ ಸಾಕ್ರಿ. ಇದಕ್ಕ ಗೋಕೃಪಾಮೃತ ಹಾಕಿರ್ತೀವಲ್ರಿ 2 ಸಲ ರೀ. ಇದೇ ಸಗಣಿ ಏನ್ ಆತರಿ 60 ದಿನದಾಗ ನೋಡ್ರಿ, ಇದೇ 60 ಇದಕ್ ಹಾಕಿವ್ರಿ. ಇದು 1 ವಾರ ಐತ್ರಿ ಹಾಕಿರಿ. ಇದು 60 ದಿನದಾಗ ಇದನ್ನು ಈಗ ಇದು ಇಲ್ಲೂ ತಯಾರಾಗ್ತಾವ್ರಿ ಹುಳ. ಈಗ ರೀ ಇಲ್ಲೂ ತಯಾರಲ್ಲತ್ತಾವ ನೋಡ್ರಿ. ಈಗ ರೀ ಇಲ್ಲೂ ಸಣ್ಣಾಗಿ ತಯಾರಲ್ಲತ್ತಾವ. ಇನ್ನು ಈಗ ರೀ ಹೌದ್ರಿ. ಇಲ್ಲಿ ತಯಾರಾಗ್ತಾವ್ರಿ. ಇಲ್ಲಿ ತಯಾರಾಗಿ 60 ದಿನದಾಗ ಆಗ್ತಾವ. ನಾವು ಕಬ್ಬಿನ ಒಳಗೆ ಹಾಕ್ದೇವ್ ಟನ್ ಗಟ್ಲೆ ಅಂದ್ರ ಈ ಬಂಗಾರಕ್ಕಿಂತ ಹೆಚ್ಚು ಇದು ಬೆಳಿತಾರ ನಮ್ಮ ಹೊಲ ಕಬ್ಬ. ಈಗ ಇದೇ ಹಾಕಿ ಬೆಳೆದಿದ್ದು ನೀವು ನೆಕ್ಸ್ಟ್ ನಿಮ್ಗೆ ಕಬ್ಬನ್ನು ತೋರಿಸ್ತೀವ್ರಿ. ಓಕೆ ಸರ್, ಓಕೆ. ಈಗ ನಾವು ವಿಶೇಷವಾಗಿ ನಮ್ಮ ತೋಟದಲ್ಲಿ ಇವತ್ತು 6 ಫುಟಿಂದ ಕಬ್ಬನ್ನು ಬೆಳೆದಿದ್ದೇವೆ. 6 ಫುಟಿನ ಸಾಲ ಏನ್ರಿ? ಹೌದ್ರಿ. ಸಸಿಲಿನ ಸಸಿಗ್ರಿ? ಸಸಿಲಿನ ಸಸಿ ಇದು 2 ಫುಟ್ ರೀ. 2 ಫುಟ್ ಅಂತ? ಹೌದ್ರಿ. ಎಷ್ಟು ದಟ್ಟಾಗಿ ಬಂದದಲ್ಲ ಸರ್? ಹೌದ್ರಿ. 6 ಫುಟ್ ಇಟ್ರು ಸಾಲಿಗೆ ಸಾಲ್ ಕಲ್ತಾವ್ರಿ. ಸಾಲಿ ಕಲ್ತದ್ರಿ. ನೀವು ವಿಶೇಷವಾಗಿ ನಮ್ಮ ಈ ನೀವು ಆಗಳೇ ನೋಡಿದ್ರಲ್ಲ, ನಾವು ಆಕಳ ಸಗಣಿ 2 ಫುಟ್ ಅಡ್ಡಲ್ಕ ಅಂತೇಳಿ ಅದೇ ಗೊಬ್ಬರವನ್ನ ಇಲ್ಲಿ ತೋಟದಾಗ ಹಾಕಿ ಅದಕ್ಕೆ ಹಾಕಿವ್. ನಾವ್ ಏನ್ ಮಾಡ್ತೀವ್ರಿ, ಗೋಕೃಪಾಮೃತ ಸ್ಪ್ರೇ ಮಾಡಿವ್. ಗೋಕೃಪಾಮೃತ ಸ್ಪ್ರೇ ಕೊಟ್ಟಿರಿ? ಸ್ಪ್ರೇ ಕೊಟ್ಟಿವ್ರಿ. ಮತ್ತೆ ಡ್ರಿಪ್ ನ ಕೊಟ್ಟಿವ್ರಿ. ಈಗ ನೀವು ನೋಡ್ಬೋದು ನಮ್ದು ಕಬ್ಬ ಮಿನಿಮಮ್ ಎಷ್ಟು ಈಗ ರೀ, ಎಷ್ಟು ಎತ್ತರ ಅಂದ್ರೆ 30 ರಿಂದ 32 ಗಣಿಕೆ ಕಬ್ಬ ಅದರಿ. ಮತ್ತು ವಿಶೇಷವಾಗಿ ಗೋಕೃಪಾಮೃತ ಬಳಕೆ ಮತ್ತು ಗೋವಿನ ಸಗಣಿದಿಂದ ಬಳಕೆದಿಂದ ಎಲ್ಲಾರು ಕಬ್ಬು ಬಿದ್ದವ್ರಿ ಇದು ವರ್ಷ. ನಮ್ದು 1 ಕಬ್ಬ ಬಿದ್ದದಂದ್ರೆ ಹೇಳ್ರಿ ನೀವು ನೋಡ್ರಿ, ಕನಿಷ್ಠ ಎಷ್ಟದ 10-15 ಫುಟ್ ಹೈಟ್ ಅದರಿ. ಹೌದ್ರಿ ಸರ್. ಎಷ್ಟು ತಿಂಗಳದಾದ್ರಿ ಕಬ್ಬು? ಇದು ಬರೋಬ್ಬರಿ 1 ವರ್ಷದಿಂದ ನೋಡ್ರಿ. ನಾವು ಬೆಲ್ಲವನ್ನು ತಯಾರು ಮಾಡ್ತೀವಿ. ರೈತ ಆದ ಬಳಿಕ ಮೌಲ್ಯವರ್ಧನೆ ಸ್ವಾಭಿಮಾನ ರೈತ ಆಗ್ಬೇಕು. ಅದಕ್ಕೆ ನಾವು ಏನ್ ಮಾಡ್ತೀವಿ, ನಮ್ದು 100ಕ್ಕೆ 100 ಸಾವಯವ ಬೆಳೆದು ಇದೇ ಕಬ್ಬಿನ ನಾವು ಬೆಲ್ಲ ತಯಾರು ಮಾಡ್ತೀವ್ರಿ. ಸರ್ ನಮ್ಗ ಪ್ರೊಸೆಸ್ ಹೇಳ್ರಿ. ಈಗ ಕಬ್ಬು ನಾಟಿ ಮಾಡಕ್ಕಿಂತ ಮೊದಲು ಏನೇನ್ ಮಾಡ್ತೀರಿ, ಮಾಡಿದ್ಮೇಲೆ ಏನೇನ್ ಮಾಡ್ತೀರಿ, ಯಾವಾಗ ಏನೇನ್ ಕೊಡ್ತೀರಿ, ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ. ಈಗ ನಾವು ಏನ್ ಮಾಡ್ಬೇಕು, ಪ್ರತಿಯೊಬ್ಬ ರೈತರ ಬಂದ್ರೆ ಹಚ್ಚಬೇಕಾದ್ರೆ ಏನ್ ಮಾಡ್ಬೇಕು, ಕಬ್ಬಿನ ಬೀಜ ಒಳ್ಳೆ ಬೀಜ ಸೆಲೆಕ್ಷನ್ ಮಾಡ್ಬೇಕು. 10 ತಿಂಗಳ ಒಳಗಡೆ ಕಬ್ಬ ಬೀಜ ಇರಬೇಕು. ಕಣ್ಣು ಕಟ್ ಮಾಡ್ಬೇಕಾದ್ರೆ 4-5 ಕಬ್ಬು ಇರಬಾರ್ದ್ರೆ ಒಂದೇ ಕಬ್ಬ ತಳಗಿನ ಬಡ್ಡೆಗಿನ ಕಬ್ಬು ತೆಗೆದು ಹೋಗಾಡ್ಬೇಕು, ಮೇಲ್ಗಡೆ ತೆಗಿಬೇಕು. ನಡಬಾರ್ಕಿನ ಕಬ್ಬಿನ ಬೀಜ 1 ಬೀಜ ತಗೋಬೇಕ್ರಿ. 1 ಕಣ್ಣ ತೊಂದು ಕಟ್ ಮಾಡಿ ಒಂದೇ ರೀ ನಾವು ಅಡ್ಡವಾಗಿ ರೂಪದಾಗಿ 2 ಫುಟಿಗೆ 1 6 ಫುಟ್ ಅಂತರ ಮಾಡಿ ಇಟ್ಟೇವ್ ಅಂದ್ರ ಮುಂದೆ ಏನ್ ಮಾಡ್ಬೇಕ್ರಿ, ಇದಕ್ಕ ನಮ್ಮ ಆಕಳ ನಾವು ಸಗಣಿ ಇರ್ತದಲ್ರಿ, ಈಗ ಗೋಕೃಪಾಮೃತ ರೆಡಿ ಮಾಡಿದ್ದು ಆ ಸಗಣಿ ಏನ್ ಮಾಡ್ಬೇಕು, ಕಬ್ಬ ಹಚ್ಚ ಮುಂದೆ ಒಳಗಡೆ ಹಾಕದ್ರಿ. ಹಾಕಿ ಏನ್ ಮಾಡೋದು, ಡ್ರಿಪ್ ಲೈನ್ ಹಾಕೊಳ್ಳೋದು. ಹಾಕೊಂಡು ಗೋಕೃಪಾಮೃತ ಸಣ್ಣಾಗಿ ಸ್ಪ್ರೇ ಮಾಡ್ಕೋತ ನಾವು ಸಣ್ಣಾಗಿ ಟ್ರ್ಯಾಕ್ಟರ್ಲೆ ನಮ್ಮ ಉಳುಮೆ ಮಾಡ್ಕೋತಿದ್ದೇವ್ ಅಂದ್ರ ಈಗ ನೋಡ್ರಿ ಇಷ್ಟ ಎತ್ತರ ಕಬ್ಬು ಬೆಳೆದವ್ರಿ. ಗೋಕೃಪಾಮೃತ ಮತ್ತೆ ಸಗಣಿ ಗೊಬ್ಬರ ಇವೆರಡು ಬಿಟ್ರೆ ಮತ್ತೆ ಏನೂ ಇಲ್ಲ ನೋಡ್ರಿ. ಇಲ್ಲ ಬಹಳಷ್ಟು ಪೋಷಕಾಂಶಗಳು ಬೇಕು ಕಬ್ಬಿಗೆ, ಬೆಳವಣಿಗೆ ಆಗ್ಬೇಕು. ಈಗ ನೋಡ್ರಿ, ನಿಮ್ ಬೇಕಂದ್ರೆ ರೈತರು ನಿಮ್ಗೆ ನಮ್ಮ ಹೊಲ್ದಾಗ ಏನಾದ್ರು ನೋಡಾಕ ಇನ್ನ 1 ತಿಂಗಳ ತನಕ ಕಬ್ಬು ಇರ್ತದೆ, ಯಾರಾದ್ರೂ ಬಂದು ನೋಡ್ಬೋದ್ರಿ. ಪ್ರಾಕ್ಟಿಕಲ್ ನಿಮ್ ಮುಂದೆ ಕಣ್ಣಿನ ಮುಂದೆ ಇಲ್ಲಿ ಅದಲ್ರಿ ಕಬ್ಬು ನೋಡಾಕ ಅದಲ್ರಿ. ಎಷ್ಟ್ ಎತ್ತರದ ನೋಡ್ರಿ. ಇವತ್ತು ಬಿದ್ದಿಲ್ರಿ ವಿಶೇಷವಾಗಿ ಬಹಳ ಜನರ ಕಬ್ಬು ಬಿದ್ದಾವ್ರಿ. 32 ಗಣಿಕೆ ಕಬ್ಬು ಅದ್ರಿ ಇವತ್ತು ನಿತ್ತದ್ರಿ. ನೀವು ಪ್ರತಿಯೊಂದು ಕಬ್ಬು ನೋಡ್ಬೋದ್ರಿ ಎಷ್ಟ್ ಎತ್ತರದ ನೋಡ್ರಿ ಕಣ್ಣಾರಿಗ ರೀ. ಈಗ ರೈತ ಬಾಂಧವರಿಗೆ 1-2 ಕಬ್ಬು ನಿಮ್ಗೆ ತೋರಿಸ್ತೀವಿ ನೋಡ್ರಿ. ನೋಡ್ರಿ ಸೂಪರ್ ಸರ್, ಸೂಪರ್.
ಎಷ್ಟು ಎತ್ತರ ಬೆಳೆದಾರ್ರಿ. ಮತ್ತು ಸಂಪೂರ್ಣ ಗೋ ಆಧಾರಿತ ಕೃಷಿ ಆಗ್ತದ. ಧೈರ್ಯದಲ್ಲೇ ಕೃಷಿ ಮಾಡ್ರಿ, ಆಕಳ ಕಟ್ಟಿ ಮಾಡ್ರಿ ಅಂತ ಹೇಳ್ತೀನಿ. ರೈತರಿಗೆ ಸಂದೇಶ ಒಂದೇ ಕೊಡ್ತೀನಿ ರೀ. ಸೂಪರ್ ಆಗಿ ಬಂದದ ಸರ್. ಈಗ ನಾವು ರೈತರಾದ ಬಳಿಕ ಯಾವತ್ತೂ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚಬಾರ್ದು. ನಮ್ಮ ತಾಯಿ ಇದು ಭೂಮಿ ತಾಯಿ ಅಂತ ನಮ್ಮ ತಾಯಿ ಅಂತ ನಂಬ್ತೀವಿ. ಲಕ್ಷಾಂತರ ಇದ್ರೊಳಗಡೆ ಬ್ಯಾಕ್ಟ್ರಿ ಇರ್ತಾವ್ರಿ. ಇದೇ ನೋಡ್ರಿ ನಮ್ಮ ಕಸದಿಂದ ಇವತ್ತು ಗೊಬ್ಬರ ಮಾಡೋಂಥ ವಿಧಾನ ಆ ಭಗವಂತ ಕೊಟ್ಟನ್ರಿ. ನೋಡ್ರಿ ಇವತ್ತು ಎರೆಹುಳದ ಗೊಬ್ಬರ ತಯಾರಾಗ್ಯದ. ಈಗ ನೋಡ್ರಿ ಎಷ್ಟು ಬೇಕಷ್ಟೇ ಎರೆಹುಳ ಗೊಬ್ಬರ. ಅದು ಇಷ್ಟು ಗೊಬ್ಬರ ಅಂತ ನಾವು ಎಂದೂ ನಮ್ಮ ಹೊಲ್ದಾಗ ಕೊಂಡು ತಂದು ಹಾಕೋದಿಲ್ಲ. ಸೂಪರ್ ಸರ್. ಇದೇನಂದ್ರೆ ಹೊದಿಕೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ ಕಬ್ಬಿನ ಒಳಗಡೆ ರೀ. ಆ ಹೊದಿಕೆದಿಂದ ಇಷ್ಟು ಚಾಪುತ್ತಿ ತಯಾರಾಗ್ತದ. ಅಂದ್ರೆ ನೀವು ಒಟ್ಟ ಮಲ್ಚಿಂಗ್ ಮಾಡ್ತೀರಿ? ಹಾ, ಮಲ್ಚಿಂಗ್ ಭಾಳ ಇಂಪಾರ್ಟೆಂಟ್ ಅದ ನಮ್ಮ ಕೃಷಿ. ಮಲ್ಚಿಂಗ್ ಮತ್ತು ಇಂಟರ್ ಕ್ರಾಪ್ ರೀ ಒಳಗಡೆ ಕಬ್ಬಿನ ಒಳಗಡೆ. ಇಂಟರ್ ಕ್ರಾಪ್ ಮಾಡ್ತೀರಿ ಸರ್? ಹಾ, ಇಂಟರ್ ಕ್ರಾಪ್ ಪ್ರತಿಯೊಂದು ನಾವು ಬೆಳಿ ಕಬ್ಬನಾಗೆ ತೋತೀವ್ರಿ. ಏನೇನ್ ಬೆಳಿತೀರಿ ಸರ್ ಕಬ್ಬನಾಗ? ಕಬ್ಬನಾಗ ನೋಡ್ರಿ ನಾವು ಹೆಸರ, ಉದ್ದ ರೀ, ಕೊತ್ತಂಬರಿ ಬೇಕಂದ್ರೆ ಮೆಂತೆ ಪಲ್ಯ ಬೇಕಂದ್ರೆ ಅಲ್ಸಂದಿ ರೀ, ಪ್ರತಿಯೊಂದು ನಾವು ಈ ಕಬ್ಬನಾಗ ಕಡ್ಲಿನೂ ಬೆಳಿತೀವ್ರಿ. ಎಲ್ಲಾನು ಇಂಟರ್ ಕ್ರಾಪ್ನಾಗೆ ಬೆಳಿತೀವ್ರಿ. ಸೂಪರ್ ಸರ್, ಸೂಪರ್. ಈಗ ರೈತ ಬಾಂಧವರಿಗೆ ನಾವು ಕಬ್ಬ ಹಚ್ಚಬೇಕಂತ ಅಂದ್ರ ನಮ್ಮ ಒಂದ್ ಕಣ್ಣು ಮಾಡಿದ ಕಬ್ಬ ಈಗ ನೋಡ್ಬೋದ್ರಿ ನೀವು. ಇದು ಹಚ್ಚಿ ನಾವು ಎಲ್ಲಾ ಕೊಡ್ಸಿ 20 ದಿವಸ ಐತ್ರಿ. 20-25 ದಿನದಾಗ ಇಷ್ಟ ಹೈಟ್ ಆಗ್ಯದ್ರಿ ಕಬ್ಬ. ಹಾ ರೀ, ಇದು ಕಬ್ಬಿಗೆ 2 ಫೂಟ್ ಅಂತರ ರೀ. ಅದ್ರೊಳಗೆ ಇಂಟರ್ ಕಪ್ ಆಗಿ ನೋಡಿ ಕಡ್ಲಿ ಹಾಕೊಂಡಿವ್ರಿ. ಒಂದ್ ಲೈನ್ ಕಡ್ಲಿ ರೀ. ಕಡ್ಲಿಗೆ ಡ್ರಿಪ್ ನೀರ್ ನಡೆಸ್ತೀವ್ರಿ. ಇದಕ್ಕೆ ಹರ್ ನೀರ್ ಬಿಡ್ತೀವ್ರಿ. ಮುಂದೆ ಏನ್ ಮಾಡ್ತೀವಿ, ಸಣ್ಣ ಪ್ರಮಾಣ ಡೈಲಿ ಒಂದ್ ಅರ್ಧ ತಾಸ ಇದಕ್ಕೆ ನೀರ್ ಬಿಡ್ತೀವಿ ಕಡ್ಲಿಗೆ ರೀ. ಈ ಕಡ್ಲಿ ಏನಾಗ್ತಾರಿ, ನೀವು ಹೊಳ್ಳಿ ರಿಟರ್ನ್ ಇನ್ನೊಮ್ಮೆ ನೋಡಿದಾಗ ಇಲ್ಲಿ ಇಷ್ಟು ಬೆಳೆದಿರ್ತಾರಿ. ಅಷ್ಟು ಅಡಲ್ ಅಡಲ್ ಆಗ್ತಾರ. ಈ ಕಡೆ ಒಂದೂವರೆ ಫೂಟ್, ಆ ಕಡೆ 1.5 ಫೂಟ್, 3 ಫೂಟ್ ಅಡಲ್ ಕಡ್ಲಿ ಆಗ್ತಾವ್ರಿ. ಅದಕ್ರಿ ಇದು 080-86-032 ಅಂತೇಳಿ ವೆರೈಟಿ ಇದು. ಬೆಲ್ಲಕ್ ಬಹಳ ಸೂಕ್ತವಾದ ಕಬ್ಬ ಅದರಿ ಇದು ವೆರೈಟಿ ಬೆಲ್ಲಕ್. ಹಾ ರೀ. ಮತ್ ಮುಂದ ನೀವ್ ಏನಂದ್ರಲ್ಲ ಸೋನಾ ಮಸೂರಿ ಗೋಧಿ ಅಂತ ಹೇಳಿ, ನಾವ್ ಏನ್ ಮಾಡಿವ್ ಪ್ರತಿಯೊಂದು ಲೈನ್ ಏನ್ ಮಾಡ್ತೀವಿ, ಆ ಕಡೆ ಇಷ್ಟ ಕಡ್ಲಿ ಹಾಕದವಲ್ರಿ. ಇವತ್ತ ಅದೇ ಸೋನಾ ಮಸೂರಿ ಗೋಧಿಯನ್ನು ನಾವು ಇಲ್ಲಿ ಹಾಕೊಂಡಿವ್ರಿ. ಒಳಗಡೆ ಒಂದೊಂದ್ ಲೈನ್ ರೀ. ಕಬ್ಬಿನ ಒಳಗೆ ಇಂಟರ್ ಕ್ರಾಪ್ ಎಲ್ಲಾ ನಮ್ಮ ಮನೆಗೆ ಏನತ್ತ ರೈತ ಆದ ಬಳಿಕ ಕಬ್ಬನಾಗೆ ಎಲ್ಲಾನು ನಾವು ಇಂಟರ್ ಕ್ರಾಪ್ ತಗೋಬೇಕ್ರಿ. ಇದು ಸೋನಾ ಗೋಧಿ ಏನ್ರಿ? ಹಾ, ಸೋನಾ ಗೋಧಿ ರೀ. ಇದು ಪೂರ ಈ ಪ್ಲಾಟ್ ಎಲ್ಲ ಅದೇ ಆದ್ರಿ? ಹಾ, ಪೂರ್ಣ ಪ್ಲಾಟ್ ಗೋಧಿ ಮತ್ತು ಕಡ್ಲಿ. ಈಗ ಹೊಸದು ಇದು ಹಚ್ಕೊಂಡಿವ್ರಿ ಕಬ್ಬ. ನೀವು ನೋಡ್ಬೋದ್ರಿ ಕಬ್ಬ ಎಷ್ಟ್ ಚೆನ್ನಾಗಿ ಇರ್ತದಂದ್ರೆ 2 ಫುಟಿಗೆ ಒಂದಿದ್ದು ಚೆನ್ನಾಗಿ ಮೊಳಕೆ. ಯಾವಾಗ್ಲೂ ಮೇಲ್ಗಡೆ ಕಣ್ಣು ಮಾಡಿ ಹಚ್ಬೇಕ್ರಿ. ಹಚ್ಚೋ ಮುಂದ ಒಂದ್ ಕಣ್ಣಿಂದು ಅಡ್ಡ ಇಡ್ಬೇಕ್ರಿ. ಈಗ ನಾವ್ ಹೆಂಗ್ ಅಡ್ಡ ಇಟ್ಟಿವಲ್ರಿ ಈ ಟೈಪ್ ರೀ. ಇದು ಕಬ್ಬ ತಾನೇ ಮೊಳಕೆ ಹೊರಗ್ ಬಂದ್ಬಿಡ್ತಾವ್ರಿ. ಸೂಪರ್ ಸರ್. ಈ ಟೈಪ್ ಅಡ್ಡ ಇಡ್ಬೇಕ್ರಿ? ಹಾ, ಅಡ್ಡ ಇಡ್ಬೇಕ್ರಿ. ಒಂದೇ ಕಣ್ಣಿಂದ ಇಟ್ಟಿವ್ ನೋಡ್ರಿ. ಹೌದೌದು. ಹಾ ರೀ, ಸೂಪರ್ ಸರ್. ಮೊಳಕೆ ಹೊಂಟದ್ರಿ? ಹಾ, ಮೊಳಕೆ ಹೊಂಟದ. ಮೊಳಕೆ ಬಂದಾವ್ರಿ, ಬರಾಕತ್ತಾವ. ಸೂಪರ್ ಸರ್. ಯಾವ್ಯಾವ ಪ್ಲಾಟ್ನಾಗ ಏನೇನಾದ್ರು ಸ್ವಲ್ಪ ಮಾಹಿತಿ ಹೇಳ್ರಿ. ನೋಡ್ರಿ, ನಾವು ಇವತ್ತ ರೌಂಡ್ ಪಿಟ್ ಕಬ್ಬನು ಮಾಡೀವ್ರಿ. ಒಂದು ಪ್ಲಾಟ್ ಒಂದ್ ಎಕರೆ 2 ಎಕರೆ ರೌಂಡ್ ಪಿಟ್ ಅದರಿ. ಮುಂದ ನಮ್ದು 6 ಫುಟಿಂದ ಅದರಿ. ಒಂದು 10 ಫುಟಿನ ಪ್ಲಾಟ್ ಅದರಿ. 10 ಫೂಟ 4 ಫುಟಿಂದ ಒಂದು ಪ್ಲಾಟ್ ಅದರಿ. ಅಂದ್ರೆ ಹ್ಯಾಂಗ ನಮ್ಮ ಭೂಮಿ ಎಷ್ಟು ಫಲವತ್ತ ಇರ್ತ ಅಷ್ಟು ನಾವು ಡಿಸ್ಟೆನ್ಸ್ ಹೆಚ್ಚಿರ್ತೀವ್ರಿ. ನಾವ್ ಒಳಗಡೆ ಏನಾದ್ರೂ ಇಂಟರ್ ಕ್ರಾಪ್ ಮಾಡ್ತೀವಪ್ಪ ಅಂತಂದ್ರೆ ಏನ್ ಮಾಡ್ಬೇಕ್ರಿ, ಹೆಚ್ಚಿಗೆ ಅಂತರ ಇಡ್ಬೇಕ್ರಿ. ಇಲ್ಲ ನಾವು ಒಂದೇ ಬೆಳಿ ತೋತೀವಿ ಇಂಟರ್ ಕ್ರಾಪ್ ದಾಗ ಅಂತಂದ್ರೆ 6 ಫುಟ್ ತೊಳೋದು ಒಳ್ಳೇದು. ಇದು 6 ಫುಟಿಂದ ನಮ್ ಪ್ಲಾಟ್ ಅದ್ರಿ. ಕಬ್ಬು ಯಾವ್ಯಾವ ವೆರೈಟಿ ಬೆಳೆದ್ರಿ ನಮ್ಮಲ್ಲಿ? ನೋಡ್ರಿ 2 ವೆರೈಟಿ ಅದಾರ. ಒಂದು 86-032 ಅದ್ರಿ, ಒಂದು 91-10-10 ರೀ. ಇವು ಒಂದ್ 2 ಬೆಲ್ಲಕ್ಕ ಸೂಕ್ತವಾದಂತ ವೆರೈಟಿಗಳನ್ನು ನಾವು ಕಬ್ಬು ಬೆಳಿತೀವ್ರಿ. ಇದು ಎಷ್ಟಾದ್ರಿ ಪ್ಲಾಟ್? ಇದು ಸಂಪೂರ್ಣ ಒಂದು 1.5 ಎಕರೆ ಕಬ್ಬು ಹಚ್ಕೊಂಡಿವ್ರಿ. ಇದು 1.5 ಎಕರೆ? ಹಾ ರೀ. ಇದ್ರೊಳಗ ಕಡ್ಲಿ ಮತ್ತೆ ಗೋಧಿ ಹಾಕಿ? ಈ ಕಡ್ಲಿ ಅದ್ರ ಒಳಗಡೆ ಇಂಟರ್ ಕ್ರಾಪ್ ಜೋಳದ ದಂಟು ಒಂದೊಂದು ಹಾಕಿ ಒಳಗಡೆ ರೀ. ಒಳಗಡೆ ಮತ್ತೆ ಇಲ್ಲಿ ಗೋಧಿನೂ ಹಾಕೊಂಡಿವ್ರಿ. ಒಟ್ಟ ಇದ್ರ ಒಳಗೆ ಮತ್ತೆ ಮಿಶ್ರ ಬೆಳೆ ನಾವು ಪ್ರತಿಯೊಂದು ಒಳಗ ಕಬ್ಬನಾಗೆ ಬೆಳಿತೀವ್ರಿ. ಓಕೆ ಸರ್. ಇದೆಷ್ಟು ಏರಿಯಾ ಆದ್ರಿ? ಯಾವ ಮೆಥಡ್ನಾಗ ಬೆಳೆದ್ರಿ? ಯಾವ ವೆರೈಟಿ ಅದ? ಸ್ವಲ್ಪ ಮಾಹಿತಿ ಹೇಳ್ರಿ. ಇದು ನೋಡ್ರಿ, ಇದು 10 ಫೂಟ ಅಂತರದ್ರಿ. 10 ಫೂಟ್ ರೀ? ಹಾ ರೀ. ಕಬ್ಬಿನಿಂದ ಕಬ್ಬ 5 ಫೂಟ್ ಅಂತರದ್ರಿ. ಇದೇನ್ ರಿಂಗ್ ಫಿಟ್ ಅದೇನ್ರಿ? ಹಾ, ರಿಂಗ್ ಫಿಟ್ 80-032 ವೆರೈಟಿ ಇದು. ನಾವ್ ಏನ್ ಮಾಡ್ಬೇಕ್ರಿ, ಈ ಕಬ್ಬ ಅಂದ ಬಳಿಕ ನಾವ್ ಇಂಟರ್ ಕ್ರಾಪ್ ಏನೇ ಇವತ್ತು ಕೊತ್ತಂಬರಿ ಒಳಗ ಹೈಯೆಸ್ಟ್ ನೈಟ್ರೋಜನ್ ಇರ್ತದ್ರಿ. ಹಾ ರೀ ಸರ್. ಅದಕ್ಕೆ ಈ ಕಬ್ಬ ನೈಟ್ರೋಜನ್ ಕೊಡುವಂತ ಕೆಲಸ ಕೊತ್ತಂಬರಿ ಮಾಡ್ತದ. ನಿಮ್ಗ ಬೆಳೆನೂ ಸಿಗ್ತದ? ಮೊದಲ ಈಗಾಗಲೇ ನಾವು ಹೆಸರ ಉದ್ದ ಒಂದ್ಸಲ ಇದ್ರಾಗ ತೊಗೊಂಡಿವ್ರಿ ಬೆಳಿ. ಈಗ 2ನೇ ಸಲ ಈ ಕಟಾವ್ ಹಾಲಕ್ ಬಂದರಿ. ಇದು ಒಂದು 10 ತಿಂಗಳ ಕಬ್ಬ ಅದರಿ. ಈ ಯಾಕ ಇಂಟರ್ ಕ್ರಾಪ್ ಮಾಡೋ ಸಂಬಂಧ ನಾವು ಹೆಚ್ಚು ಪೇಶಿಂಗ್ ಕೊಟ್ರೆ ಕಬ್ಬ ಚೆನ್ನಾಗಿ ಬೆಳಿತದ. ಗಣಕಿನ ದೊಡ್ಡ ಪಿಂಡ್ ಆಗ್ತಾವ್ರಿ. ನೋಡ್ಬೋದು ನೀವು ಕಬ್ಬಿನ ಗಣಿಕಿರಿ. ಸೂಪರ್ ಸರ್.
ಇದೆಲ್ಲ ರಿಂಗ್ ಫಿಟ್ ಮೆಥಡ್ ರೀ. ಹಾ ರಿಂಗ್ ಫಿಟ್ ಮಾತಾಡ್ರಿ. ಈ ಫಿಟ್ಟಿಂದ ಫಿಟ್ಟಿಗೆ ಎಷ್ಟು ಅದ್ರಿ? 5 ಫುಟ್ ಅದರಿ ಕಬ್. ನೋಡ್ರಿ ಒಂದ್ ಕಬ್ ಹೆಂಗದ. ಫಿಟ್ಟಿಂದ ಫಿಟ್ಟಿಗೆ 5, ಸಾಲಿಗೆ 10 ಫುಟ್ ರೀ. ಓಹೋ ನಡು ಇಂಟರ್ ಕ್ರಾಪ್ ರೀ. ಹಾ ನಡು ಇಂಟರ್ ಕ್ರಾಪ್. ಸೂಪರ್. ನಮ್ಮ ಮನೆಗೆ ಏನತ್ತ ಕೈಪಲ್ಯ ಎಲ್ಲಾನು ಬೆಳಿಬೇಕು. ಸರ್ ವಿಶೇಷವಾಗಿ ರಿಂಗ್ ಫಿಟ್ ಕಬ್ಬು ಬೆಳಿಬೇಕಾದ್ರೆ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಬೇಕು, ಗೊಬ್ಬರ ಜಾಸ್ತಿ ಬೇಕಂತ ಹೇಳ್ತಾರೆ. ಹಾ ರೀ. ನೀವ್ ಏನೇನ್ ಕೊಟ್ರಿ ಇದಕ್ಕ? ನಾವ್ ನೋಡ್ರಿ ಇದಕ್ಕ ಸ್ಟಾರ್ಟಿಂಗ್ ಏನೇನ್ ಕೊಟ್ರಿ? ನಮ್ಮ ಗೋವಿನ ಸಗಣಿ ರೀ, ಗೋಕೃಪಾಮೃತ ಹಾಕಿರ್ತೇವಲ್ರಿ, ಹಚ್ಚೋ ಮುಂದ ಟೈಮ್ ಕೊಡ್ತೀವ್ರಿ, 2 ಸಲ ಕೊಡ್ತೀವ್ರಿ. ಕೊಟ್ಟ ಬಳಿಕ ಗೋಕೃಪಾಮೃತ ಸ್ಪ್ರೇ ಮಾಡ್ತೀವಿ, ಡ್ರಿಪ್ ಮುಖಾಂತರ ಕೊಡ್ತೀವ್ರಿ. ಮತ್ತೆ ಇಂಟರ್ ಕ್ರಾಪ್ ನಮ್ಮಲ್ಲಿ ಯಾವ್ದೇ ಬೆಳೆ ಇರ್ತದಲ್ರಿ, ಅದು ಈ ಕಬ್ಬಿಗೆ ಒಂದಕ್ಕೊಂದ್ ಪೂರ್ವಕ ಆಹಾರ ಕೊಡಂತ ಕೆಲಸ ಬೆಳೆ ಮಾಡ್ತಾರ್ರಿ. ಅಂದ್ರೆ ನೀವು ಸಗಣಿ ಮತ್ತೆ ಗೋಕೃಪಾಮೃತ ಎರಡು ಬಿಟ್ರೆ ಮತ್ತೇನು ಕೊಡಲ್ಲ? ಏನು ಕೊಡಲ್ರಿ. ನೋಡ್ಬೋದು ಈಗ ರೀ ಕಬ್ಬ್ ನೋಡ್ರಿ ನೀವು ಎಷ್ಟ್ ಪಿಂಡ್ ಆಗೈತ್ರಿ. ಸೂಪರ್ ಸರ್. ಎಷ್ಟ್ ತಿಂಗಳದಾದ್ರಿ ಇದು? 10 ತಿಂಗಳದರಿ. 10 ತಿಂಗಳದ. ಹೌದ್ರಿ. ಇನ್ನ ಯಾವಾಗ ಕಟಾವ್ ಮಾಡ್ಬೇಕು? ಇನ್ನೂ 2 ತಿಂಗಳು ಹೋಗ್ತಾರ ಇದು. ಆ ಪ್ಲಾಟ್ ಮುಗಿದ್ಮೇಲೆ? ಎಲ್ಲಾ ಪ್ಲಾಟ್ ಮುಗಿದ ಬಳಿಕ ಇದು ಲಾಸ್ಟಿಗೆ ಮಾಡ್ತೀವಿ. ಅಂದ್ರೆ ನೀವು ಬೆಳೆದ ಕಬ್ಬು ಪ್ರತಿಯೊಂದು ಪ್ಲಾಟ್ ಇಂದನು ಬೆಲ್ಲಕ್ಕೆ ಬೆಲ್ಲಾನೇ ತಯಾರು ಮಾಡ್ತೀವ್ರಿ. ಹೊರಗಡೆ ಏನು ಮಾರಾಟ ಮಾಡಲ್ರಿ. ಓಕೆ ಸರ್. ನಮಸ್ಕಾರ ರೀ. ನಾನು ರೈತ ಬಂದವರಿಗೆ ನಮ್ಮ 70 ವರ್ಷದ ಹಿಂದೆಗಡೆ ಆ ಕೆರೆಬೇವು ಗಿಡ ಆದ್ರೆ ನಮ್ ತೋಟದಾಗ. 70 ವರ್ಷದ ಹಳೇದ್ರಿ? 70 ವರ್ಷ ಹಳೇದ್ರಿ. ಇದು ವಿಶೇಷವಾಗಿ ಜವಾರಿ ಕೆರೆಬೇವು ಐತ್ರಿ. ಇದು ನಾವು ಬರೇ ಕೆರೆಬೇವು ಕೈಚೀಲದಲ್ಲಿ ತೊಂದ್ ಹೊಂಟ್ರ, ಬಾಜು ಸೈಡ್ ಹೊಂಟ್ರ, ಇದು ಏನ್ರಿ ಕೆರೆಬೇವು ತೊಂದ್ ಹೊಂಟ್ರಲ್ಲ ಅಂತ ತಾನಾಗಿ ಹೇಳ್ತಾರ್ರಿ. ಅಷ್ಟು ವಾಸನೆ ಅದರಿ. ಮಿನಿಮಮ್ ನಮ್ ಹೊಲ್ದಾಗ 5 ಗುಂಟೆ ಬೆಳೆದ್ರಿ. ತಾನಾಗೆ ಇಲ್ಲಿ ನೀರ್ ಹೋಗ್ತದ್ರಿ. ನೀವು ನೋಡ್ಬೋದು. ಇದು ಮುಂದಿನ ದಿನದಾಗ ನಮ್ಮ ಕಣ್ಣಿಗೆ ಅತಿವಾದ ಬೆಸ್ಟ್. ನಾ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡ್ಲೆ ಇಷ್ಟು ಕರಿಬೇವು ತಿಂತೀನಿ. ನಮ್ಮ ಕಣ್ಣ ಚಸ್ಮಾ ಬರೋದಿಲ್ಲ ಯಾವತ್ತು. ಮತ್ತೆ ಇನ್ ಮುಂದೆ ದಿನದಾಗ ನಮ್ದೇ ಆದಂತ ಅರ್ಶಿನ ಪೌಡರ್ ಪುಟ್ಟ ಮಿಷನ್ದಾಗ ಈ ಪೌಡರ್ ಅನ್ನು ತಯಾರು ಮಾಡಿ ಮುಂದ್ ಮಾರ್ಕೆಟ್ನಾಗ ಇದನ್ನ ಪೌಡರ್ ಮಾಡ್ಬೇಕಂತ ಮಾಡೀವ್ರಿ. ನೀವು ನೋಡ್ಬೋದ್ರಿ ಎಷ್ಟದ ಅಂದ್ರ ನೋಡ್ರಿ. ನಾವ್ ಏನು ಇಲ್ರಿ, ಇದಾಗ ಬರೇ ಒಂದ್ ಸ್ವಲ್ಪ ನೀರ್ ಹೊಡಿತೀವ್ರಿ. ಪೂರ್ಣ ನಮ್ಮ ಎಲ್ಲಾ ತೋಟದ ಕವರ್ ಮಾಡ್ಕೊಂಡದ್ರಿ. ಒಂದು ಕರಿಬೇವಿಂದೇ ಒಂದು ವನ. 70 ವರ್ಷ ಹಳೆ ಕಾಲದ ನಮ್ಮ ಮುತ್ಯ ಹಚ್ಚಿದ ಗಿಡ ಅದ್ರಿ ಇದು. ಇದು ನೋಡ್ರಿ ಎಷ್ಟದ ಕರಿಬೇವ. ಸೂಪರ್. ಪೂರ್ಣ ಅಲ್ತಾನ ಅದರಿ. ಸೂಪರ್ ಸರ್, ಸೂಪರ್. ಒಳ್ಳೆ ಪ್ರೊಡಕ್ಷನ್ ಆಗ್ತದ್ರಿ. ಬಿಟ್ರೆ ಸುಮ್ನೆ ವೇಸ್ಟ್ ಆಗ್ತದೆ. ಹೌದ್ರಿ. ಒಳ್ಳೆ ಮಾರ್ಕೆಟ್ನಾಗ ಚಲೋ ರೆಸ್ಪಾನ್ಸ್ ಅದರಿ. ಈಗ ಇದನ್ನ ದಿನ ಹರ್ಕೊಂಡು ಹೋಗಿ ಮಾರ್ಬೇಕಂದ್ರ ಕಷ್ಟನೇ. ಪೌಡರ್ ಮಾಡಿದ್ರೆ ಬೆಸ್ಟ್ ಆಗ್ತದೆ. ಪೌಡರ್ ಯಾಕೆ ಮಾಡೋದ್ರ ಮಕ್ಳು ಏನ್ ಮಾಡ್ತಾರೆ, ಕೆರೆಮೆ ಒಂದ್ ಬೆಳಗ್ಗೆ ತೆಗೆದು ಒಗಿತಾರ್ರಿ. ಪೌಡರ್ ಮಿಕ್ಸ್ ಐತಂದ್ರ ಅದ್ರ ಜೊತೆ ಮಿಕ್ಸ್ ನಮ್ಮ ಶರೀರಕ್ಕೆ ಹೋತಂದ್ರ ಮಕ್ಕಳ ನುನಿನ ಕಣ್ಣದ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸುವಂತ ಶಕ್ತಿ ಕೆರೆಮೇವದಲ್ಲಿ ಅದರಿ. ಓಕೆ ಸರ್, ಸೂಪರ್ ಸರ್, ಸೂಪರ್. ಇವತ್ತ ನಮ್ಮ ಈ ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕದಲ್ಲಿ ಈಗ 3 ವರ್ಷ ನಿರಂತರವಾಗಿ ಇವತ್ತು ಬೆಲ್ಲವನ್ನು ತಯಾರು ಮಾಡ್ತಾ ಇದ್ದೀವಿ. ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲ ಘಟಕದಲ್ಲಿ ವರ್ಷಕ್ಕೆ ಕನಿಷ್ಠ ಏನಿಲ್ಲಂದ್ರೂ 20,000 ಇಲ್ಲಿ ತನ ನಮ್ಮ ತೋಟಕ್ಕೆ ಈ ಹಣಕ್ಕೆ ಜಗತ್ತುಗಳು 3 ಜಗತ್ತುಗಳು ಬಂದಂಥ ಉದಾಹರಣೆ ಇದೆ. ಒಬ್ರು DC ಬಂದು ಹೋದಂಥ ಉದಾಹರಣೆ. ಪ್ರತಿನಿತ್ಯ ಇವತ್ತು ಗೋಕೃಪಾಮೃತ ಒಯ್ದಲಾಕ ರೈತರು ಬರ್ತಾರ. ಇವತ್ತು ನಮ್ಮ ಇಲ್ಲಿ ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲ ಘಟಕಕ್ಕೆ ಸಣ್ಣ ಮಕ್ಕಳು ಸ್ಕೂಲ್ ಮಕ್ಕಳು ಬರ್ತಾರ. ಇವತ್ತು ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲ ಘಟಕ ಪ್ರಾರಂಭ ಆಯಿತು. ನಾವು ನೋಡ್ರಿ ಇವತ್ತ ಕಬ್ಬಿಗೆ ಏನು ಇವತ್ತು ಗೋಕೃಪಾಮೃತನ ಹಾಕಿ ಇವತ್ತು ಗೋ ಆಧಾರಿತ ಕೃಷಿಯನ್ನು ಮಾಡಿ ಸಂಪೂರ್ಣವಾಗಿ ಇದೇ ಕಬ್ಬಿನಿಂದ ನಾವು ಬೆಲ್ಲ ತಯಾರು ಮಾಡ್ತಾ ಇದ್ದೀವಿ ರೀ. ಅಲ್ಲಿ ಕಬ್ಬಿನ ಜ್ಯೂಸನ್ನು ತಯಾರು ಮಾಡೋಂಥ ವಿಧಾನ. ಇವತ್ತು ನಮ್ಮ ಕಬ್ಬಿನ ಹಾಲು ಇಲ್ಲಿ ಸ್ಟಾಕ್ ಆಗಿ ಅಲ್ಲಿ ಕಡೆದಾಗ ಹೋಗ್ತದೆ. ಆಟೋಮೆಟಿಕ್ ಇಲ್ಲಿ ಯಾವುದೋ ಲಿಫ್ಟೇಷನ್ ನಾವು ಮಾಡೋದಿಲ್ರಿ. ಅಲ್ಲಿ ಜ್ಯೂಸ್ ಬಂದು ಇಲ್ಲಿ ಬೀಳ್ತತಿ, ಇಲ್ಲಿ ಫಿಲ್ಟರ್ ಆಗ್ತದ್ರಿ. ಈ ಫಿಲ್ಟರ್ ಪೈಪ್ ಮುಖಾಂತರ ಕಡೆಗೆ ಡೈರೆಕ್ಟ್ ಹೋಗ್ತದ. ಇಲ್ಲಿ ಕನೆಕ್ಷನ್ ಕಲೆಕ್ಷನ್ ಇದಕ್ಕೆ ಹೋಗ್ಬಿಡ್ತಾರಿ. ದಿನ ಎಷ್ಟು ಕಡೆ ಮಾಡ್ತಾರ್ರಿ? ದಿನಕ್ಕೆ ನಾವು ಡೈಲಿ ಒಂದೇ ರೀ 1.5 ಕ್ವಿಂಟಲ್ ಬೆಲ್ಲ ತಯಾರು ಮಾಡ್ತೀವಿ ರೀ. ಪ್ರತಿದಿನ 1.5? ಪ್ರತಿದಿನ 1.5 ಕ್ವಿಂಟಲ್ ರೀ. ಮಾರಾಟ ಯಾವ ತರ ಮಾಡ್ತೀರಿ ಸರ್? ಮಾರಾಟ ನೋಡ್ರಿ, ಇಡೀ ನಮ್ಮ ಈಗ ರಂಗು ಕಸ್ತರ್ ಯೂಟ್ಯೂಬ್ ಚಾನಲ್ದವ್ರು ಅದಾರ. ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾ ಇವತ್ತು ನಮ್ಮ ಕೃಷಿ ಹೆಂಗೆ ಮಾಡ್ತಾ ಇದಾರೆ, ರೈತರ ಕೃಷಿ ಬಳಕೆಗೂ ನಮ್ಮಲ್ಲಿ ಬೆಲೆ ಹೋಗ್ತದ್ರಿ. ಮತ್ತು ನಮ್ಮ ಮನೆ ಬಳಕೆಗೂ ನಮ್ಮಲ್ಲಿ ಬೆಲೆ ಹೋಗ್ತದ. ಈ ಪ್ರತಿಯೊಂದು ಇವತ್ತು ಮಹಾರಾಷ್ಟ್ರ ಅಲ್ಲಿ, ಇವತ್ತು ಕರ್ನಾಟಕ ರೀ, ಇವತ್ತು ಆಂಧ್ರ ರೀ, ಹೈದರಾಬಾದ್ಗೆ ಹೋಗ್ತದ್ರಿ, ಛತ್ತೀಸ್ಗಢ, ಅಯೋಧ್ಯೆ ರಾಮ ಮಂದಿರ ತನಕ ನಾವು ಬೆಲ್ಲ ಕಳ್ಸೀವ್ರಿ. ಏನ್ ರೇಟಿಗೆ ಮಾರ್ತಾ ಇದ್ರಿ ಸರ್ ಬೆಲ್ಲ? ನಾವು 90 ರೂಪಾಯಿ. ಕೃಷಿ ಬಳಕೆಗೆ ನಾವು 80 ರೂಪಾಯಿ ಕೊಡ್ತೀವ್ರಿ. ನಮ್ಮ ತಿನ್ನೋಂಥ ಬೆಲ್ಲ 90 ರೂಪಾಯಿ ಕೆಜಿ ಮಾರ್ತಾ ಇದೀವ್ರಿ. ಓಕೆ. ರೆಸ್ಪಾನ್ಸ್ ಯಾವ ತರ ಆದ್ ಸರ್? ಹಾಂ ರೀ, ರೆಸ್ಪಾನ್ಸ್ ಯಾವ ತರ ಆದ್ರಿ? ಚಲೋ ರೆಸ್ಪಾನ್ಸ್ ಅದ. ನಾಂದಿಲ್ರಿ, ನಾವು ಮಾಡಿದ ಬೆಲ್ಲ ಹಂಗೆ ಸೇಲ್ ಆಗ್ತಾ ಇರ್ತದ್ರಿ.
ಯಾಕಂದ್ರ 100ಕ್ಕೆ 100 ಆರ್ಗ್ಯಾನಿಕ್ ಬೆಳೆದ್ 100ಕ್ಕೆ 100 ಆರ್ಗ್ಯಾನಿಕ್. ನಾವು ಒಬ್ಬರೇ ಎಲ್ಲರಿಗೂ ಸಲಹೆ ಏನು ಕೊಡ್ತೀನಿ ರೀ, ಅವ್ರು ಹೊಲಕ್ಕೆ ಹೋಗ್ರಿ, ಅವ್ರು ಹ್ಯಾಂಗೆ ಆರ್ಗ್ಯಾನಿಕ್ ಮಾಡಾಕ್ತಾರ ನೋಡಿ ಆಮ್ಯಾಗ ನೀವು ಖರೀದಿ ಮಾಡ್ರಿ. ಕಸ್ಟಮರ್ಗೆ ಕೇಳ್ಕೊಳ್ಳೋದು ಇಟ್ಟೇ ರೀ. ಸುಮ್ಮನೆ ಆರ್ಗ್ಯಾನಿಕ್ ಅಂತೇಳಿ ಮಾರ್ಕೆಟ್ನಾಗ ಎಲ್ಲ ಮೋಸ ಮಾಡ್ತಾರೆ. ಅವ್ರ ಹೊಲಕ್ಕೆ ನೋಡಿ ಅವ್ರದ್ದೆಲ್ಲ ಪರ್ಚೇಸ್ ನೋಡಿ ಕೃಷಿ ನೋಡಿ ಅವಾಗ ನೀವು ಖರೀದಿ ಮಾಡ್ರಿ. ಓಕೆ ಸರ್. ಸರ್ ಇದೆಷ್ಟು ಏರಿಯಾ ಅದ ರೀ? ಇದು ನಾವು 1 ಎಕರೆ ಅರಿಶಿನ ಹಚ್ತೀವಿ ರೀ. ಹಾಂ ರೀ. ಆ ಅರಿಶಿನ ಹಚ್ಚಿ ನಾವೇನು ಮಾಡ್ತೀವಿ, ರೈತ ಆದ ಬಳಿಕ ಎಲ್ಲಾನು ಬೆಳಿಬೇಕಲ್ರಿ. ಹಾಂ ರೀ. ಅರಿಶಿನ ಪೌಡರ್ ತಯಾರು ಮಾಡಿ ನಾವು ನಮ್ಮದೇ ಆದಂಥ ಸ್ವಂತ ಒಂದು ಮಿಷಿನ್ ತೊಗೊಂಡ್ರಿ ಪೌಡರ್ ತಯಾರು ಮಾಡ್ತೀವಿ ರೀ. ಅರಿಶಿನ ಪೌಡರ್ ಬೆಳಿತೀವಿ ರೀ. ಓಹೋ ಪೌಡರ್ ಮಾರಾಟ ಮಾಡ್ತಾರೆ? ಹಾಂ, ಪೌಡರ್ ಮಾರಾಟ ಮಾಡ್ತೀವಿ ರೀ. ಹಾಂ. ಆರ್ಗ್ಯಾನಿಕ್ ಅರಿಶಿಣ? ಹಾಂ ರೀ. ಆರ್ಗ್ಯಾನಿಕ್ ಸಂಪೂರ್ಣವಾಗಿ ನೋಡ್ಬೋದು. ಇಲ್ಲಿ ನಾವು ಬೆಳೆದು ನಾವೇನ್ ಮಾಡ್ತೀವ್ರಿ, ಇದ್ರಾಗ ಹೆರ್ಸ್ತೀವ್ರಿ, ಹಸಿ ಇದ್ದಾಕರ್ರಿ ಹೆರ್ಚ್ ನೆರಳಲ್ಲಿ ಒಣಗಸ್ನು ಮಾಡ್ತೀವ್ರಿ. ನಾವು ಬೇಕಂದ್ರ ಭಾಳ ನಮ್ ಹೆರ್ಚದ ಆಗ್ಲಿಕ್ಕಂಪ ನಮ್ ಕಡೆ ಇರ್ತದೆ ಕುದ್ದಸ್ ಅದನ್ನು ಮಾಡ್ತೀವ್ರಿ. ಬಟ್ ಯಾವ ಟೈಪ್ ನಮ್ಮಲ್ಲಿ ಅರಿಶಿನ ಪೌಡರ್ ಸಿಗ್ತದ್ರಿ. ಇದಕ್ಕೆಲ್ಲ ಏನೇನ್ ಕೊಡ್ತೀರಿ? ಈಗ ನೋಡ್ರಿ ಡ್ರಿಪ್ನಾಗ ಅಂತ ಗೋಕೃಪಾಮೃತ ಹೋಗ್ತದ್ರಿ. ನಾವು ಮೇಲ್ ರೂಪದಾಗ ಏನ್ ಮಾಡಿವ್ರಿ, ಇದಕ್ಕೆ ಜೀವಾಮೃತ ಒಂದ್ಸಲ ಕೊಟ್ಟಿವ್ರಿ ಮೇಲ್ಗಡೆ ರೀ. ನೀನೇನೆ ಹಾಕಿವ್ರಿ ಜೀವಾಮೃತ. ಹಾ, ಹಾಕಿವ್ರಿ. ಇಲ್ಲಿ ಒಳಗಡೆ ಹಾಕ್ತಿವ್ರಿ, ನೀರ್ ಬಿಟ್ಟು ಬಿಡ್ತೀವ್ರಿ ಮೇಲ್ಗಡೆಯಿಂದ. ಈಗ ನೀರು ಸ್ಟಾರ್ಟ್ ಆದ್ರ? ಹಾ, ಸ್ಟಾರ್ಟ್ ಅದ್ರಿ ಇವತ್ತು. ಎಷ್ಟು ತಿಂಗಳಿಗೆ ಬರ್ತದ ಸರ್ ಅರಿಶಿಣ? 9 ತಿಂಗಳಿಗೆ ರೀ. 9 ತಿಂಗಳಿಗೆ? ಹೌದ್ರಿ. ಇದು ಯಾವ ಗಿಡ ಸರ್? ಇದು ತೊಗರಿ ರೀ. ಯಾವ ತೊಗರಿ ಅಂತಾರ ಇದಕ್ಕೆ? ಮಲ್ಟಿ ಕಟರ್. ನಾವು ನೆರಳ ಸಂಬಂಧ ಅರಿಶಿಣದಾಗ ಅಲ್ಲೊಂದು ಗಿಡ ಹಾಕೋತೀವ್ರಿ ಪ್ರತಿ ವರ್ಷ ರೀ. ಈ ವರ್ಷನೂ ನಾವು ಹಾಕೊಂಡಿವ್ರಿ. ಮಲ್ಟಿ ಕಟರ್? ಮಲ್ಟಿ ಕಟರ್ ಅಂತ್ರಿ. ಇದ್ರದ್ದು ಏನ್ ವಿಶೇಷ ಅದ್ರಿ? ಇದು ವಿಶೇಷ ಈ ಮಲ್ಟಿ ಕಟರ್ ತೊಗರಿದ ಏನಪ್ಪಾ ಅಂತಂದ್ರ, ಇದು ನಾವು ಬೇರೆ ಕಡೆ ಹಾಕ್ದೇವ್ ಅಂದ್ರ ಇದು ಹೊಳಿ ಕಟ್ ಮಾಡಿದ್ರೆ ಇನ್ನೊಮ್ಮೆ ಬೆಳಿತದ್ರಿ. ಹೊಳಿ ರಿಟರ್ನ್ ಬರ್ತದ್ರಿ. ಆದ್ರೆ ಇದ್ರ ಕಾಳ ದಪ್ಪ ಅದರಿ, ತಿನ್ನಾಕ ಬಹಳ ಬ್ಯಾಳಿ ರುಚಿಕರ ಅದರಿ. ಮತ್ತ ಈ ಇಂಟರ್ ಕ್ರಾಪ್ ಏನ್ ಮಾಡ್ತೀವಲ್ರಿ, ಅಡಿಕೆ ತೋಟದವ್ರು, ಇವ್ ತೆಂಗಿನ ತೋಟದವ್ರು ಈ ಅರಿಶಿಣದಾಗ ಒಂದೊಂದು ಅಲ್ಲಿ ತೊಗರಿ ಹಾಕ್ಬೇಕ್ರಿ. ಬೆಳಿಬಹುದು. ನೈಟ್ರೋಜನ್ ಕೊಡ್ತಾವಲ್ರಿ ಇದಕ್ಕೆ ಅರಿಶಿಣಕ್ಕ. ಅದ್ರ ಸಂಬಂಧ ರೀ. ಓಕೆ ಸರ್. ಈ ಪ್ಲಾಟ್ ಎಷ್ಟು ಏರಿಯಾ ಅದ್ರಿ? ಇದು 1 ಎಕರೆ ಐತ್ರಿ. 1 ಎಕರೆ ರೀ? ಹಾ ರೀ. ಇದ್ರೊಳಗೆ ಪೂರಾ ಬಾಳೆ ಮಾಡ್ರಿ? ಹಾ, ಬಾಳೆ ಅದರಿ. ಯಾವ ವೆರೈಟಿ ರೀ? ಇದು ಜವಾರಿ, ನಮ್ ದೇಶಿ ಹಳೆ ಕಾಲದಿಂದ ಬಡ್ಡೆ ಇಟ್ಟಿದೇವ್ರಿ. 10-20 ವರ್ಷದಿಂದ. ಅದೇ ನಾವೇನ್ ಮಾಡ್ತೀವಿ, ಮೊದಲ ಹಳಿ ಪ್ಲಾಟ್ ಅಲ್ಲೇ ಐತ್ರಿ. ಆ ಹಳಿ ಪ್ಲಾಟ್ ಅನ್ನ ಏನ್ ಮಾಡಿವ್ರಿ, ಇಲ್ಲಿ ಬಡ್ಡಿ ತಂದ್ ಕಿತ್ ಹಚ್ಚಿವ್ರಿ. ನಮ್ಮ ಪವರ್ ಟಿಲ್ಲರ್ ಅದರಿ. ಪವರ್ ಟಿಲ್ಲರ್ ಇಂದ ನಾವ್ ಏನ್ ಮಾಡ್ತೀವಿ, ಲೈನ್ ಹೊಡ್ಕೋತೀವ್ರಿ. ಆ ಲೈನ್ ಒಳಗ ಬಡ್ಡಿ ಹಾಕೋತೀವಿ. ನಮ್ ಗೋವಿನ ಸಗಣಿ ಏನ್ ಮಾಡ್ತೀವಿ, ಇದ್ರೊಳಗ ಬಡ್ಡೆ ಹಾಕ್ತಿವ್ರಿ. ಏನ್ ಅಂತರ ಇಟ್ರಿ ಸರ್? ಇದು 8 ಫುಟ್ ಅದರಿ. 8 ಫುಟ್ ಸಾಲ್ ರೀ? ಹಾ, 7 ಅದರಿ. ಗಿಡದ ಗಿಡಕ್ಕೆ 7 ಅದ್ರಿ? ಹಾ ರೀ. ನಾವ್ ಒಳಗ ಇಂಟರ್ ಕ್ರಾಪ್ ಏನ್ ಮಾಡಿವ್ರಿ, ಸಬಸ್ಗಿರಿ ಇಂಟರ್ ಕ್ರಾಪ್ ಮಾಡ್ರಿ ಇದ್ರಾಗ? ಹಾ, ಸಬಸ್ಗಿ, ಮೆಂತೆ, ನಮ್ಗೇನ್ ಹತ್ತಾವ ಮನಿ ಕಾಯಿಪಲ್ಯ ರೀ. ಓಹೋ. ಹಾ ರೀ, ಸೂಪರ್ ರೀ. ಈಗ ರೀ ಮುಲ್ಲಂಗಿನ ಹಾಕಿರಿ? ಹಾ, ಮುಲ್ಲಂಗಿನ ಹಾಕಿವ್ರಿ. ಓಹೋ. ಒಳಗ ಏನ್ ಕಾಯಿಪಲ್ಯ ಬೆಳಿತಾವ ಎಲ್ಲಾನು ಒಳಗಡೆ ಬೆಳ್ಕೋಬೇಕ್ರಿ. ಪ್ರತಿಯೊಬ್ಬ ರೈತ ಆದ ಬಳಿಕ ಎಲ್ಲಾ ಹಣ್ಣು ಹಂಪಲ ನಮ್ಮ ತೋಟದಿಂದ ಬೆಳಿಬೇಕ್ರಿ. ಅಂದ್ರೆ ಈಗ ಬಾಳೆ ದೊಡ್ಡದಾಗತ್ತಾನ ಇದ್ರಾಗ ಇಂಟರ್ ಕ್ರಾಪ್ ನಡೀತದ್ರಿ? ಹಾ, ಇಂಟರ್ ಕ್ರಾಪ್ ನಡೀತದ್ರಿ. ಸರ್, ಈಗ ಬಾಳೆ ಯಾವ ತರ ಮೇಂಟೈನ್ ಮಾಡ್ತಾರ್ರಿ? ಯಾಕಂದ್ರೆ ಇದಕ್ಕೆ ಗೊನಿ ಚಲೋ ಬರ್ಬೇಕು, ಸೈಜ್ ಬರ್ಬೇಕು, ಗಿಡ ಬೆಳವಣಿಗೆ ಆಗ್ಬೇಕಂದ್ರ ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ನೋಡ್ರಿ, ನಾ ಒಂದ್ ಮಾತು ಹೇಳ್ತೇನ್ರಿ, ಎಷ್ಟು ನಾವು ಆಕಳ ಸಗಣಿ ಬುಟ್ಟಿ ಗಟ್ಲೆ ಕೊಡ್ತೀವಿ ನೋಡ್ರಿ, ಸಗಣಿ ಬಹಳ ಇಂಪಾರ್ಟೆಂಟ್ ಅದರಿ. ಮತ್ತ ನಮ್ಮ ಗೋಕೃಪಾಮೃತ ಕಲ್ಚರ್ ರೀ. ಇವತ್ತು ವಿಶೇಷವಾಗಿ ಅದ್ರ ಒಳಗಡೆ ನಮ್ಮ ಅಣ್ಣವ್ರು ಜೀವಾಮೃತ ಇವತ್ತು ಹಾಕ್ತಾರ್ರಿ. ಒಮ್ಮೆ 4 ಬ್ಯಾರಲ್ ತಯಾರು ಮಾಡ್ತಾರ. 4 ಲೋಡ್ ಇಟ್ರ ಅಲ್ಲಿ ನೀರಾಗ ಬಿಟ್ಟು ಬಿಡ್ತಾರ, ಒಳಗ್ ಹಾಕಿ ಬಿಡ್ತಾರ್ರಿ. ಈಗ ಗೋವಿನ ಸಗಣಿದಾಗ ಎಲ್ಲಾನು ಸಿಗ್ತದ್ರಿ. ಅಷ್ಟೊಂದು ಶಕ್ತಿ ಗೋವಿನ ಸಗಣಿ ಅದರಿ. ಈಗ ನೋಡ್ಬೇಕ್ರಿ, ಆ ಪ್ಲಾಟ್ ತಿರ್ಗಿ ಈಗಾಗಲೇ ನಾವು ಕಟಾವ್ ತೊಗೊಂಡಿವ್ರಿ. ಕಟಾವ್ ಆಗ್ಯದ್ರಿ? ಹಾ, ಆಗ್ಯದ್ರಿ ಅದು. ಸರ್, ಈ ಬಾಳೆನ ಯಾವ ತರ ಮಾರಾಟ ಮಾಡ್ತಾರ್ರಿ ಮಾರ್ಕೆಟ್ದಾಗ? ನೋಡ್ರಿ, ನಮ್ದು ಬಾಳೆ ಏನತ್ತದ್ರಿ, ಸಾಕಷ್ಟು ನಮ್ಗೆ ಕಸ್ಟಮರ್ ಅದಾರ್ರಿ. ನಮ್ದು ಜವಾರಿ ನಾವು ಹಣ್ಣು ಮಾಡ್ತೀವ್ರಿ. ಹಣ್ಣು ಮಾಡಿ ನಾವು ಮಾರ್ಕೆಟ್ನಾಗ ಮಾಡ್ತೀವ್ರಿ. 50 ರೂಪಾಯಿ ಡಜನ್ ಗಟ್ಲೆ ನಮ್ ಬಾಳೆಹಣ್ಣು ಹೋಗ್ತದ್ರಿ. ಅಂದ್ರೆ ಮಾರ್ಕೆಟಿಂಗ್ ಏನ್ ತೊಂದ್ರೆ ಇಲ್ಲ? ಹಾ, ಮಾರ್ಕೆಟಿಂಗ್ ತೊಂದ್ರೆ ಇಲ್ರಿ. ಜವಾರಿ ಬಾಳೆಗೆ ಚಲೋ ರೆಸ್ಪಾನ್ಸ್ ಸಿಗ್ತದ್ರಿ. ಹೌದ್ರಿ. ಈ ವರ್ಷ 45 ರೂಪಾಯಿ ಕೆಜಿ ತನೂ ಒಂದ್ ವೇಳೆ ನಮ್ಮಲ್ಲಿ ಹೆಚ್ಚಿಗೆ ಆಯ್ತಂದ್ರೆ ಮಾರ್ಕೆಟ್ ತೊಳೋರ್ನು ಚಲೋ ರೇಟ್ ಸಿಕ್ಕದ್ರಿ. ಓಕೆ.